ಬಟ್ಟೆ ಬಿಚ್ಚಾಕೊಂಡ್ರ ವಿಡಿಯೋ ಇದೆ. SIT ಟೀಮ್ಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಅದರ ಸಂಪೂರ್ಣ ವಿಡಿಯೋಗಳು ಅಲ್ಲಿರುವ ಎಂಪ್ಲಾಯೀಸ್ಗಳ ಮೊಬೈಲ್ ಅಲ್ಲಿ ಇದೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವಂತ ಎಂಪ್ಲಾಯೀಸ್ ಏನಿದ್ದಾರೆ ಅವರ ಮೊಬೈಲ್ ಅಲ್ಲಿ ನಿಮಗೆ ಬೇಕಾದಂತ ವಿಚಾರ ಇದೆ. ಇಷ್ಟು ಹೇಳಬಲ್ಲೆ. SIT ಟೀಮ್ಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ನೀವು ಏನನ್ನ ಹುಡುಕ್ತಾ ಇದ್ದೀರಾ ಎವಿಡೆನ್ಸ್ ಅಂತ, ಭೀಮಾ ಏನನ್ನ ಬಂದಿದ್ದಾನೆ ಅದರ ಸಂಪೂರ್ಣ ವಿಡಿಯೋಗಳು ಅಲ್ಲಿರುವ ಎಂಪ್ಲಾಯೀಸ್ಗಳ ಮೊಬೈಲ್ ಅಲ್ಲಿ ಇದೆ. ನಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಗೌಪ್ಯ. ಸರ್ಕಾರ SIT ಯಾವ ಎವಿಡೆನ್ಸ್ ಅನ್ನ ದಣಿ ಚಿಕ್ಕ ದಣಿ ದೊಡ್ಡ ದಣಿ ಅವರ ಮಕ್ಕಳ ವಿರುದ್ಧ ಹುಡುಕ್ತಾ ಇದೆ, ಅದರ ಎವಿಡೆನ್ಸು ವಿಡಿಯೋ ಮತ್ತೆ ಫೋಟೋಗ್ರಾಫಿ ವಿಡಿಯೋಸ್ ಇದೆ. ನೂರಾರು ವಿಡಿಯೋ ಇದೆ. ಮಾಡಿದ್ದಾರೆ, ಸ್ಪಾಟ್ ಅಲ್ಲಿ ಮಾಡಿದ್ದಾರೆ. ಬಟ್ಟೆ ಬಿಚ್ಚಾಕೊಂಡ್ರ ವಿಡಿಯೋ ಇದೆ ಎಂಪ್ಲಾಯೀಸ್ ಮೊಬೈಲ್ ಅಲ್ಲಿ. ಇನ್ನು ಇದಕ್ಕಿಂತ ಏನ್ ಹಿಂಟ್ ಕೊಡ್ಬೇಕು? SIT ಅಲ್ಲಿ ಕಾಲಿಡಕ್ ಮುಂಚೆ ನಾವು ಅವ್ರಿಗೆ ಎಲ್ಲಿ ಎವಿಡೆನ್ಸ್ ಸಿಗುತ್ತೆ ಅಂತಾನೂ ಕೊಡ್ತಾ ಇದ್ದೀವಿ. ದಟ್ ಈಸ್ ದ ಲೆವೆಲ್ ಆಫ್ ರಿಸರ್ಚ್ ನಮ್ಮ ಟೀಮು. ನಿಮಗೆ ಗೊತ್ತಾ, ಟೀಮ್ ಅಂದ್ರೆ ಹುಡುಗರಲ್ಲ ಕಣೋ. ಎ ಟೀಮ್ ಆಫ್ ಗರ್ಲ್ಸ್, ಎ ಟೀಮ್ ಆಫ್ ಲಾಯರ್ಸ್, ಹೆಣ್ಮಕ್ಳು ಕೆಲಸ ಮಾಡಿದ್ದು ಧರ್ಮಸ್ಥಳದಲ್ಲಿ. ಯಾಕಂತಂದ್ರೆ ಹೆಣ್ಮಕ್ಳು ಹೋದ್ರೆ ಯಾರಿಗೂ ಡೌಟೇ ಬರಲ್ಲ. ಟೀಮ್ ಅಂದ್ರೆ ನಮ್ಮ ಹುಡುಗರೇನಲ್ಲ, ಖಂಡಿತ ಹುಡುಗರನ್ನ ಕಳ್ಸಲ್ಲ. ಯಾಕೆ ಅಂತಂದ್ರೆ ಹುಡುಗರನ್ನ ನೋಡಿದ್ರೆ ಅವ್ರಿಗೆಲ್ಲ ಡೌಟ್ ಬರ್ತದೆ. ಹೆಣ್ಮಕ್ಳೇ ಕೆಲಸ ಮಾಡ್ರು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಧರ್ಮಸ್ಥಳದ ವಿಷಯದಲ್ಲಿ ಹೆಣ್ಮಕ್ಳು ರಾಂಗ್ ಗುರು. ಕಳೆದ 15 ದಿವಸದಲ್ಲಿ ಅವರ್ ಫಿಮೇಲ್ಸ್, ಎಸ್ಪೆಷಲಿ ಮೋಸ್ಟ್ ಆಫ್ ದೆಮ್ ಆರ್ ಲಾಯರ್ಸ್, ವಾಲಂಟ್ರಿ ಆಗಿ ಧರ್ಮಸ್ಥಳಕ್ಕೆ ಹೋಗಿ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಎವಿಡೆನ್ಸ್ ಅನ್ನ, ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಮನ್ಸು ಮಾಡಿದ್ರೆ ಎಂಪ್ಲಾಯೀಸ್, ಧರ್ಮಸ್ಥಳದ ಎಂಪ್ಲಾಯೀಸ್ ಇದಾರಲ್ಲ, ದೇವಸ್ಥಾನದ ಎಂಪ್ಲಾಯೀಸ್ ಇದಾರಲ್ಲ, ಅವರ ಮೊಬೈಲ್ ಅಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂಗೆ ನೂರಾರು ಎವಿಡೆನ್ಸ್ ಇದೆ. ಇನ್ನು ಇದಕ್ಕಿಂತ ಏನ್ ಕೊಡ್ಲಪ್ಪ? ನೀವು ಕೇಳ್ಬೋದು ನಮ್ಗೆ ಹೆಂಗೆ ಗೊತ್ತಾಯ್ತು ಅಂತ. ದಟ್ ಈಸ್ ಅವರ್ ಕೆಪಾಸಿಟಿ, ಅದು ನಮ್ ಕೆಪಾಸಿಟಿ. ನೀವು ಅದನ್ನ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಕಾಪಿ ಅಂತೂ ಇದೆ. ನೀವು ಅದನ್ನ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಕಾಪಿ ಅಂತೂ ಇದೆ. ವೆನ್ ದ ಟೈಮ್ ಕಮ್ಸ್ ವಿಲ್ ಸಬ್ಮಿಟ್ ಇಟ್ ಟು ದ ಕಾಂಪಿಟೇಟಿವ್ ಇನ್ವೆಸ್ಟಿಗೇಷನ್ ಅಥಾರಿಟಿ. ನೀವೇನೂ ಮಾಡಬೇಕಾಗಿಲ್ಲ. ನಿಮ್ಗೆ ಎವಿಡೆನ್ಸ್ ಬೇಕಾ SITಗೆ? ಆ ಎಂಪ್ಲಾಯೀಸ್ ಇದ್ರಲ್ಲ, ಆ ಧರ್ಮಸ್ಥಳದ ಎಂಪ್ಲಾಯೀಸ್ ಇದ್ರಲ್ಲ, ಅಷ್ಟೂ ಎಂಪ್ಲಾಯೀಸ್ಗಳಿಗೆ ನೋಟಿಸ್ ಕೊಟ್ಟು ಆ ಮೊಬೈಲ್ಗಳಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋಗಳು ಬೇಕು ಅಂತ ಒಂದು ನೋಟಿಸ್ ಕೊಡಿ. ನಿಮ್ಗೆ ನೂರಾರು ವಿಡಿಯೋ, ನೂರಾರು ಎವಿಡೆನ್ಸ್ ಅವ್ರ ಮೊಬೈಲಲ್ಲಿ ಇದೆ. ವಿ ಹ್ಯಾವ್ ಗಿವನ್ ದ ಲೀಡ್. ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹಂಗಂತ ಡೆಸ್ಟ್ರಾಯ್ ಮಾಡಕ್ ಹೋದ್ರೆ ಅದರ ಕಾಪಿ ಎಲ್ಲೋ ಒಂದ್ ಕಡೆ ಇದೆ. ಯಾವ ಮಟ್ಟಕ್ಕೆ ಚಟ್ಟ ಕಟ್ಟಿದೀವಿ ಅಂತಂದ್ರೆ ಮಿಸ್ಕಕ್ ಆಗ್ಬಾರ್ದು ಈ ಕೇಸಲ್ಲಿ. ಧರ್ಮಸ್ಥಳದ ಎಂಪ್ಲಾಯೀಸ್ ಮೊಬೈಲ್ ಅಲ್ಲಿ ನೂರಾರು ಎವಿಡೆನ್ಸ್ ರೂಪದಲ್ಲಿ ವಿಡಿಯೋಸ್ ಇದೆ. SIT ಅದನ್ನ ಬಳಸ್ಕೊಬೇಕು. ಯಾಕಂದ್ರೆ ನಿಮ್ಗೆ ಕೆಲಸ ಕಡಿಮೆ ಆಗ್ಲಿ, ಈ ಕೇಸು ಜಲ್ದಿ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಆಗ್ಬೇಕು ಅಂತಂದ್ರೆ ನಿಮಗೆ ಸಮಯಕ್ಕೆ ತಕ್ಕಂಗೆ ಲೀಡ್ ಕೊಡ್ತಾ ಹೋಗ್ತೀವಿ. ನಿಮಗೆ ಕಾಪಿ ಬೇಕಂದ್ರೂ ಕೂಡ ನಾವು ಪೋಸ್ಟ್ ಮಾಡ್ತೀವಿ. ಇನ್ನು ಇದಕ್ಕಿಂತ ಏನಪ್ಪಾ ಬೇಕು? SIT ಹೋಗಕ್ ಮುಂಚೆ ಒಂದು ದೊಡ್ಡ ತನಿಖೆನೇ ನಡೆದಿದೆ. ವಿತೌಟ್ ಡಿಸ್ಟರ್ಬಿಂಗ್ ದ ಎವಿಡೆನ್ಸಸ್ ಅಂಡ್ ದ ಸರ್ಕಮ್ಸ್ಟೆನ್ಷಿಯಲ್ ಫ್ಯಾಕ್ಟ್ಸ್ ದೇರ್ ವಾಸ್ ಅನ್ ಇನ್ವೆಸ್ಟಿಗೇಷನ್ ಡನ್. ನಾ ಮಾಡಿದಂತೂ ಅಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮವೊಂದು ಬೀಡು ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಎವಿಡೆನ್ಸ್ಗಳನ್ನ ಕಲೆ ಹಾಕಿದೆ. SIT ಪೊಲೀಸರು ಏನಾದ್ರೂ ದಣಿಗಳಿಗೆ, ಸರ್ಕಾರದ ಒತ್ತಡಕ್ಕೆ ಏನಾದ್ರೂ ಮಾಡಿದ್ರೆ ಈ ಎವಿಡೆನ್ಸ್ ಇಟ್ ವಿಲ್ ಬಿ ಇನ್ ಪಬ್ಲಿಕ್ ಡೊಮೈನ್ ಅಂಡ್ ಯು ವಿಲ್ ಬಿ ಡೆಸ್ಟ್ರಾಯ್ಡ್. ನಿಮ್ ಯೂನಿಫಾರ್ಮ್ ಬಿಚ್ಚೋಗುತ್ತೆ. ಧರ್ಮಸ್ಥಳದ ಎಂಪ್ಲಾಯಿಗಳ ಮೊಬೈಲ್ ಅಲ್ಲಿ, ನೌಕರರ ಮೊಬೈಲ್ ಅಲ್ಲಿ ನಿಮಗೆ ಬೇಕಾದಂತ ಈ ಹತ್ಯಾಕಾಂಡಕ್ಕೆ ಬೇಕಾದಂತ ವಿಡಿಯೋಗಳು, ವಾಯ್ಸ್ ರೆಕಾರ್ಡು, ಫೋಟೋಗಳು ಉಂಟು. ಡೋಂಟ್ ವರಿ. ಆಮೇಲೆ ದಣಿಗಳೇನಾದ್ರು ಆ ಮೊಬೈಲ್ಗಳೇ ಎಲ್ಲ ಮೊಬೈಲ್ ಎತ್ಕೊಂಡ್ಬಂದು ಡೆಪಾಸಿಟ್ ಮಾಡಿ ಅಂತಂದ್ರೆ ಅದರ ಒಂದಷ್ಟು ಮಾಹಿತಿಗಳು ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಸೆಕ್ಯೂರ್ಡ್. SIT ಹೋಗಕ್ ಮುಂಚೆ ಅಲ್ಲಿ ಎವಿಡೆನ್ಸ್ ಸೆಕ್ಯೂರ್ ಆಗಿದೆ. ಅಕಸ್ಮಾತ್ SITಗೆ ಸೆಕ್ಯೂರ್ ಮಾಡಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಇನ್ಕೇಪಬಿಲಿಟಿ ದಟ್ ವಿಲ್ ಕಮ್ ಇನ್ ಪಬ್ಲಿಕ್ ಡೊಮೈನ್. ಹಾಗಾಗಿ ದಯಮಾಡಿ 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 ನ್ಯಾಯಯುತವಾಗಿ ಕೆಲಸ ಮಾಡಿ. SIT
ಅನುಚೇತನ್ ನಿಮ್ ತಂದೆ ನಾರಾಯಣ್ ಗೌಡ್ರು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿದ್ರು. ಇಲ್ಲೇ ಡಾಲರ್ಸ್ ಕನಿನಲ್ಲಿ ಮನೆ ಇದೆ. ಕೋಲಾರ ಕಡೆಯವ್ರು ಅನ್ಕೊಂತೀನಿ. ಒಕ್ಕಲಿಗರ ಫ್ಯಾಮಿಲಿ. ಅನುಚೇತ್ ನೀವು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಫಾರ್ ಟ್ರಾಫಿಕ್ ಆಗಿದ್ರೆ ರೀಸೆಂಟ್ ಆಗಿ ಐ ಥಿಂಕ್ ಪೋಸ್ಟಿಂಗ್ ಆಗಿದೆ ನಿಮ್ಗೆ. ಜನರ ನಂಬಿಕೆನ ದಯಮಾಡಿ ಉಳಿಸ್ಕೊಳ್ಳಿ. IPS ಅಧಿಕಾರಿಗಳು ಮೊಹಂತಿ ಅವರಿಗೆ ತಮ್ಮದೇ ಆದ ಒಂದು ರಿಪ್ಯುಟೇಷನ್ ಇದೆ. ಅಂಡ್ ಮೈ ಡಿಯರ್ ಮೊಹಂತಿ ಅವರೇ, ದಯಮಾಡಿ ಈ ತನಿಖೆಯನ್ನ ಚುರುಕುಗೊಳಿಸಬೇಕು. ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಅವರ್ ಟೀಮ್ ವಿಲ್ ಬಿ ಮಾನಿಟರಿಂಗ್ SIT ಅನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ವೆದರ್ ಯು ವಾಂಟ್ ಆರ್ ನಾಟ್ ಡಿಫಾಲ್ಟ್ ನಾವು ಮಾನಿಟರ್ ಮಾಡ್ತೀವಿ. ನೀವು ಅದು ಮಾಡಬೇಡಿ ಅಂತಲೂ ಹೇಳಲಿಕ್ಕಾಗಲ್ಲ. ವಿ ವಿಲ್ ಮಾನಿಟರ್ ಇಟ್. ಅವರ್ ಟೀಮ್ ವಿಲ್ ಮಾನಿಟರ್ ಇಟ್. ಓಕೆ. ಫಿಸಿಕಲಿಗೂ ಕೂಡ ಅಲ್ಲಿ ಆಲ್ರೆಡಿ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು 2-3 ಮಾಧ್ಯಮಗಳು ಅಲ್ಲಿ ಆಲ್ರೆಡಿ ಬೀಡ್ಬಿಟ್ಟಿದೆ. ನಮ್ಮ ಟೀಮು, ಹೆಣ್ಮಕ್ಳ ಟೀಮು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಡಾಟಾನ ಕಲೆಕ್ಟ್ ಮಾಡಿದೀವಿ. ಇದೆಲ್ಲ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮಾಡಿದೆ. ಯಾಕಂದ್ರೆ ನಮಗೊಂದು ಭಯ ಇತ್ತು, ಎಲ್ಲಾದ್ರೂ ಈ ಎವಿಡೆನ್ಸ್ಗಳನ್ನ ಡೆಸ್ಟ್ರಾಯ್ ಮಾಡ್ಬಿಡ್ತಾರ ಅಂತ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇತ್ತು. ಆಮೇಲೆ ಈ ಕೇಸಲ್ಲಿ ಏನಾದ್ರೂ ನ್ಯಾಯ ಆಗಿಲ್ಲ ಅಂತಂದ್ರೆ ಜನ ಬೆಚ್ಚ ಬಿದ್ದು ಬಿಡ್ತಾರೆ. ಆಮೇಲೆ ನಾವು ಮಾಡಿದ್ದು ಮಣ್ಣಾಗಬಾರ್ದು. ಹಾಗಾಗಿನೇ ಆಲ್ರೆಡಿ ಒಂದಷ್ಟು ಎವಿಡೆನ್ಸ್ಗಳನ್ನ ಕಲೆ ಹಾಕಿದೀವಿ. ಅನಾನಿಮಸ್ ಲೆಟರ್ ಅಲ್ಲಿ ನಿಮ್ಗೆ ಏನಾದ್ರೂ ಎವಿಡೆನ್ಸ್ಗಳು CD ರೂಪದಲ್ಲಿ ತಮ್ ಡ್ರೈವ್ ಅಲ್ಲಿ ಬಂತು ಅಂತಂದ್ರೆ ಪಾಸಿಬಲಿ ಅದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಿರೋರು ನಿಮಗೆ ಕೊಡ್ತಾರೋ ಅಂತ ಒಂದು ಕೊಡುಗೆ SIT ಅವರೇ. ದಯಮಾಡಿ ಅದನ್ನ ಸ್ವೀಕಾರ ಮಾಡಿ ಸಂಬಂಧಪಟ್ಟವ್ರ ಹತ್ರ ಅಂಡ್ ಡೂ ಇಟ್ ಲೀಗಲ್ ಆಗೇ ಮಾಡಿ. ಯಾಕಂತಂದ್ರೆ ನಾವು SITಗೆ ಒಂದೇ ಒಂದು ಹಿಂಟ್ ಕೊಡ್ತಾ ಇರೋದು, ಅಟ್ ಎನಿ ಕಾಸ್ಟ್ ಸಾಧ್ಯವಾಯ್ತು ಅಂದ್ರೆ ಇನ್ವಾಲ್ವ್ CBI ಅಂಡ್ ಇಡಿನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಹರಿತಾ ಇರುವಂತ ಈ ದುಡ್ಡು ಇದೆಯಲ್ಲ, ಈ ದುಡ್ಡಿಗೆ ಅವರ ಅಕೌಂಟ್ಸ್ಗಳು ಫ್ರೀಸ್ ಆಗ್ಬೇಕು. ಯಾಕಂದ್ರೆ ದೇ ಆರ್ ಗೋನ್ ಟು ಟ್ಯಾಂಪರ್ ದ ಎವಿಡೆನ್ಸ್ಗಳನ್ನ ಟ್ಯಾಂಪರ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಅವ್ರ ಹತ್ರ ಇರುವಂತ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಹಣವನ್ನ ಬಳಸಿ ಇನ್ಫ್ಲೂಯೆನ್ಸ್ ಮಾಡುವಂತ ಸಾಧ್ಯತೆ ಇದೆ. ಸೊ ಐ ರಿಕ್ವೆಸ್ಟ್, ವಿ ಹ್ಯಾವ್ ಆಲ್ರೆಡಿ ರಿಟರ್ನ್ ಟು CBI ಅಂಡ್ ಇಡಿ ಮತ್ತೆ CBIಗೆ ಇನ್ವಾಲ್ವ್ಮೆಂಟ್ ಆಗಿ ಈ ಕೇಸಲ್ಲಿ ಒಂದು ಪ್ರೈಮಾ ಫೇಶಿಯಾ ಏನಾದ್ರೂ ಎವಿಡೆನ್ಸ್ ಸಿಕ್ಕರೂ ಸಹ ಅವರ ಅಕೌಂಟ್ಸ್ ಫ್ರೀಸ್ ಆಗುತ್ತೆ. ಬೇಕಾದಂತ ಮಾಹಿತಿಯನ್ನ SIT ಬೇಕಾದ್ರೆ ಹೇಳಿ, ಅದು ನಿಮ್ಗೆ ತಲುಪುತ್ತೆ. ವಿ ವಿಲ್ ಹೆಲ್ಪ್ ಯು. ಓಕೆ. ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಪಾಪ. ಓಕೆ. ಟೆಕ್ನಿಕಲಿ, ರಿಸರ್ಚ್ಫಿಕಲಿ ಲಾಟ್ ಆಫ್ ಟೀಮ್ಸ್ ಹ್ಯಾವ್ ವರ್ಕ್. ಅಂತಾರಾಷ್ಟ್ರೀಯ ಮಾಧ್ಯಮಗಳು, 2 ಮಾಧ್ಯಮಗಳು, ಭಾರತದ ಬೆಂಗಳೂರು ಮಾಧ್ಯಮಗಳಿಗೆ ಅಥವಾ ಕರ್ನಾಟಕದ ಮಾಧ್ಯಮಗಳಿಗೆ ಬೇಕೋ ಬೇಡ, ನೀವೇನಿದ್ರು ಹೆಡ್ಲೈನ್ಸ್ ಮಾಡಕ್ ಸರಿ ಇರ್ಲಿ, ಅಟ್ಲೀಸ್ಟ್ ಹೆಡ್ಲೈನ್ಸ್ ಆದ್ರೂ ಮಾಡಲ್ಲ, ನಮ್ಗೆ ಖುಷಿ ಇದೆ. ವಿ ಆರ್ ಪ್ರೌಡ್ ಆಫ್ ಯು ಗೈಸ್ ದಟ್ ದಟ್ ಅಟ್ಲೀಸ್ಟ್ ನಾನೇ ಹೆಡ್ಲೈನ್ಸ್ ಮಾಡಿದ್ರಿ. ಬಟ್ ಆದ್ರೆ ಈ ಕೇಸಲ್ಲಿ ಸಾಕಷ್ಟು ಡೇಟಾ ಧರ್ಮಸ್ಥಳದ ಎಂಪ್ಲಾಯೀಸಿನ ಮೊಬೈಲ್ಸ್ ಅಲ್ಲಿ ಇದೆ. ನೋಡಿ, ಈ ವಿಚಾರ ದಣಿಗಳು ನೋಡ್ತಾ ಇರ್ತಾರೆ. ದಣಿಗಳು ಹಿಂಸೆ ಕೊಟ್ಟು ಆ ಮೊಬೈಲ್ಗಳನ್ನ ಕಿತ್ಕೊಳಕ್ಕೆ ಮುಂಚೆ SIT ಅವರು ಒಂದು ಆದೇಶ ಮಾಡಿ, ಧರ್ಮಸ್ಥಳದ ಯಾವುದೇ ಎಂಪ್ಲಾಯಿ ಆ ಜಾಗ ಬಿಟ್ಟು ಹೋಗ್ಬಾರ್ದು. ಒಂದು. ಎರಡನೇದಾಗಿ ಆ ಮೊಬೈಲ್ಗಳನ್ನ ಯಾರ ಕೈಗೂ ಕೊಡಬಾರ್ದು. 2ನೇ ಆದೇಶ. 3ನೇದಾಗಿ ಒಂದು ಜನರಲ್ ಆದೇಶ ಮಾಡಿ SIT, ನಾವು ಕರೆದಾಗ ಬಂದು ಆ ಮೊಬೈಲ್ಗಳನ್ನ ಡ್ಯಾಮೇಜ್ ಮಾಡಿದಿರಾ, ಅಲ್ಲಿರೋ ಡಾಟಾನ ಡೆಸ್ಟ್ರಾಯ್ ಮಾಡಿದಿರಾ, ಬಂದು ಅದೇನೋ ನಮ್ ಜೊತೆ ಡೆಪಾಸಿಟ್ ನಮ್ ಜೊತೆ ಕೂತು ಅದನ್ನ ಅದ್ರಲ್ಲಿ ಏನಾದ್ರೂ ಈ ಕೇಸ್ಗೆ ಸಂಬಂಧಪಟ್ಟಂತ ಎವಿಡೆನ್ಸ್ ಇದ್ರೆ ನಮ್ಗೆ ಡೆಪಾಸಿಟ್ ಮಾಡಬೇಕು ಅಂತ ಒಂದು ಅಫಿಷಿಯಲ್ ಆರ್ಡರ್ ಮಾಡಿ SIT. 100% ಯಾರು ಕೂಡ ಮಿಸ್ಕಕ್ಕಾಗಲ್ಲ. ಬಟ್ ದಣಿಗಳು ವಿಡಿಯೋ ನೋಡ್ತಾರೆ. ದಣಿಗಳೇನೋ ಮಾಡಿದ್ರೆ ಬ್ಯಾಕಪ್ ಅಂತೂ ಇದ್ದೇ ಇದೆ. ಆಲ್ರೆಡಿ SITಗಿನ ಮುಂಚೆನೇ ಒಂದಷ್ಟು ಬ್ಯಾಕಪ್ಗಳಾಗಿದೆ. ತೊಂದರೆ ಏನಿಲ್ಲ. ದಣಿಗಳು ಆಕ್ಟಿವೇಟ್ ಆಗ್ತಾರೆ, ನಂಗೆ ಚೆನ್ನಾಗಿ ಗೊತ್ತಿದೆ. ಬಟ್ ದಣಿಗಳು ಚಾಪೆ ಕೆಳಗಡೆ ನುಗ್ಗ್ರೆ, ರಂಗೋಲಿ ಕೆಳಗಡೆ ಆಲ್ರೆಡಿ ಯಾರೋ ನುಗ್ಗಿ ಕೆಲಸನೂ ಮಾಡಿದ್ದಾಗೋಯ್ತು. ವಿತೌಟ್ ಟಚಿಂಗ್ ದೆಮ್, ಆ ಡೇಟಾ ವಿತೌಟ್ ಟಚಿಂಗ್ ಎನಿ ಮೊಬೈಲ್, ಯಾರದೇ ಮೊಬೈಲ್ನ ಟಚ್ ಮಾಡದೆ ಡಾಟಾಗಳನ್ನ ಸಂಬಂಧಪಟ್ಟಂತವರು ಹುಡುಕಿದ್ದಾರೆ. ಅಲ್ಲಿರುವಂತ ಎಂಟೈರ್ ಎಂಪ್ಲಾಯೀಸು ಯಾರು ಕೂಡ ಕೆಲಸ ಬಿಟ್ಟು ಓಡೋಗ್ಬಾರ್ದು. ಒಂದು ಆದೇಶ ಮಾಡಿ, ಧರ್ಮಸ್ಥಳದ ಎಂಪ್ಲಾಯೀಸು ಯಾರು ಕೂಡ ಕೆಲಸ ಬಿಟ್ಟು ಹೋಗ್ಬಾರ್ದು, ರಜೆ ಆಗ್ಬಾರ್ದು, ಎಲ್ಲಿ ಹೋಗ್ಬಾರ್ದು. ಅವ್ರು ಅಲ್ಲೇ ಇರಬೇಕು. ಅವ್ರ ಮೊಬೈಲನ್ನ ಯಾರ ಕೈಗೂ ಕೊಡಬಾರ್ದು. ಒಂದು ಜನರಲ್ ಆದೇಶ ಮಾಡಿ. ನಿಮ್ಗೆ ಯಾರ್ಯಾರ ಮೊಬೈಲಲ್ಲಿ ಏನಿದೆ ಅಂತ ಬೇಕಾದ್ರೆ ನಿಮ್ಗೆ SIT ಅವ್ರಿಗೆ ಮಾಹಿತಿ ಕೂಡ ಬರ್ತದೆ. ಯಾರ್ಯಾರ ಮೊಬೈಲಲ್ಲಿ SITಗೆ ಬೇಕಾದಂತ ಎವಿಡೆನ್ಸ್ಗಳಿದೆ, ಬೇಕಾದ್ರೆ ಅವರ ಹೆಸರುಗಳು, ಎಂಪ್ಲಾಯ್ಮೆಂಟ್ ಎಲ್ಲಾ ಡೀಟೇಲ್ಸು ನಿಮ್ಗೆ ಸಿಗುತ್ತೆ. ಅವರೇ ಕಳಿಸ್ತಾರೆ. ನೀವು ಏನು ಯೋಚನೆ ಮಾಡಬೇಡಿ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬರೀ SIT ಮಾಡಿ ಚಪ್ಪಾಳೆ ಹೊಡೆದ್ರೆ ಸಾಲದು. ನಾವು ಖುಷಿ ಪಡ್ಕೊಳಕ್ ಇಷ್ಟ ಇಲ್ಲ. ನಾನು ಹೇಳೋದಲ್ಲ, ಮೊಹಂತಿ ಅನುಚೇತ್ IPS ಮೊಹಂತಿ ಅವರು, ಅಲ್ಲಿ ಸಂಬಂಧಪಟ್ಟ IPS ಅವರು ದಣಿಗೆ ಕೋಳ ಹಾಕ್ಬೇಕು, ರೇಪ್ ಮಾಡಿದವ್ರಿಗೆ ಕೋಳ ಹಾಕ್ಬೇಕು,
ಅವ್ರ ಮಕ್ಕಳು ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡ್ತಾರಲ್ಲ ಅವ್ರು ಕೋಳ ಹಾಕ್ಬೇಕು, ಮುಚ್ಚ ಹಾಕ್ದಂಥವ್ರಿಗೆ ಕೋಳ ಹಾಕ್ಬೇಕು. ಆಮೇಲೆ ಸಾಕಷ್ಟು ಜನ SITಗೆ ಎಂಪ್ಲಾಯೀಸು ನಿಮಗೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ಲಿಕ್ಕೆ ರೆಡಿ ಇದ್ದಾರೆ. ಒಂದೇ ಒಂದು SIT ಮಾಡಬೇಕಾಗಿರೋದು, ಅವರೆಲ್ಲ ಭಯ ಬಿದ್ದಿದ್ದಾರೆ. ಸರ್ ನಾವೇನಾದ್ರೂ ಹೇಳಕ್ ಹೋದ್ರೆ ನಮ್ಮನ್ನು ಹೊರಡೆ ಹಾಕ್ಬಿಡ್ತಾರೆ ಪೊಲೀಸರು. ಒಂದು ಆದೇಶ ಮಾಡಿ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾರೇ ಎವಿಡೆನ್ಸ್ ಕೊಡ್ಬೇಕಾಗಿರ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ, ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಂತೀವಿ, ಅವ್ರಿಗೆ ಬಹುಮಾನ ಕೊಡ್ತೀವಿ ಅಂತ ಒಂದು ಅನೌನ್ಸ್ ಮಾಡಿ. ಅವ್ರ ಹತ್ರ ಎಲ್ಲರ ಹತ್ರ ಎವಿಡೆನ್ಸ್ ಇದೆ. ನೀವೇನ್ ಅನ್ಕೊಂಡಿದ್ದೀರಾ SIT ಎವಿಡೆನ್ಸ್ ಇಲ್ಲ ಅಂತನಾ? 100 ವಿಡಿಯೋಸ್ ಇದೆ, ರೇಪ್ದು, ಕಿಡ್ನಾಪ್ದು, ಕೊಲೆ ಮಾಡ್ತಾ ಇರೋದು 100 ವಿಡಿಯೋ ಇದೆ. ಬಟ್ ಅವರೆಲ್ಲ ನಿಮಗೆ SITಗೆ ಬಂದು ಡೆಪಾಸಿಟ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ನೀವೇ SIT ಅವ್ರ ಗೈಡ್ಲೈನ್ಸ್ ಮಾಡಬೇಕು. ಆಮೇಲೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವ್ರ ಐಡೆಂಟಿಟಿನ ರಿವೀಲ್ ಮಾಡಿದಿರಾ ಸೀಕ್ರೆಟ್ ಆಗಿರ್ತೀವಿ, ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡ್ತೀವಿ ಅಂತ ನೀವೇನಾದರೂ ಅನೌನ್ಸ್ ಮಾಡಿದ್ರೆ ನಿಮ್ಮ ಹತ್ರ 100 ವಿಡಿಯೋ ಬಂದ್ಬಿಡುತ್ತೆ. ಎವಿಡೆನ್ಸ್ಗೆ ಕೋಡ 1 ನಿಮಿಷದಲ್ಲಿ ಹಾಕ್ಬೋದು, ಬೇಡಿ 5 ನಿಮಿಷದಲ್ಲಿ ಹಾಕ್ಬೋದು. ದಿಸ್ ಇಸ್ ದ ಲೆವೆಲ್ ಆಫ್ ವರ್ಕಿಂಗ್. ಯಾರ್ಯಾರ ಮೊಬೈಲಲ್ಲಿ ಇದೆ ನಿಮ್ಗೆ ಲೆಟರ್ ಬರುತ್ತೆ. SIT ಒಂದು ಅಡ್ರೆಸ್ ಅನ್ನ ನಮೂದಿಸಿದ್ರೆ ಒಂದು ವಾಟ್ಸ್ಆಪ್ ನಂಬರ್ ಅನ್ನ, ಸಾರ್ವಜನಿಕರ ಇನ್ಫಾರ್ಮೇಶನ್ಗೋಸ್ಕರ ಒಂದು ಅಫಿಷಿಯಲ್ ನಂಬರ್ ಅನ್ನ SIT ಅನೌನ್ಸ್ ಮಾಡಬೇಕಾಗತ್ತೆ. ಅದೇ SIT ಅದೇ ನಂಬರ್ಗೆ ಮಿಸ್ಸಿಂಗ್ ಪೀಪಲ್ಗೆ ನೀವು ಒಂದು ನೋಟಿಸ್ ಅನ್ನ ಹಾಕಬೇಕು, ಮತ್ತೆ ಅನೌನ್ಸ್ಮೆಂಟ್ ಅನ್ನ ನೀವು ನೋಟಿಸ್ ಹಾಕಿ ನಾವು ಅನೌನ್ಸ್ ಮಾಡ್ತೀವಿ. ಅಫಿಷಿಯಲ್ ಆಗಿ SIT ಮಿಸ್ಸಿಂಗ್ ಪೀಪಲ್ಗೆ ಒಂದು ಅಫಿಷಿಯಲ್ ವಾಟ್ಸ್ಆಪ್ ನಂಬರ್, ಗೌರ್ಮೆಂಟ್ ನಂಬರ್ ಅನ್ನ ನೀವು ಅನೌನ್ಸ್ ಮಾಡಿದ್ರೆ, ಆಮೇಲೆ ಅದೇ ಮಿಸ್ಸಿಂಗ್ ನಂಬರ್ಗೆ ಏನೋ ನಿಮ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಥವಾ ಮಾಹಿತಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅದೇ ಮೊಬೈಲ್ ನಂಬರ್ಗೆ ನಿಮ್ಗೆ ಎವಿಡೆನ್ಸ್ ಕೂಡ ಬರುತ್ತೆ. ಯು ವಿಲ್ ಗೆಟ್ ಎವಿಡೆನ್ಸ್. ಯಾವ ಎವಿಡೆನ್ಸು? ಕೊಲೆ ಆಗಿರೋ ಎವಿಡೆನ್ಸು, ಅತ್ಯಾಚಾರ ಆಗಿರೋ ಎವಿಡೆನ್ಸು. ಬಟ್ ಒಂದಷ್ಟು ಅಫಿಷಿಯಲಿ ನೀವು ಒಂದು ಆದೇಶವನ್ನ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ಅಂಡರ್ SIT ಸ್ಟೇಟಿಂಗ್ ದಟ್ ಯಾರೇ ಎವಿಡೆನ್ಸ್ ಕೊಟ್ಟರು, ಯಾರೇ ಮೊಬೈಲ್ ಅಲ್ಲಿ ಇರುವಂತ ವಿಡಿಯೋ ಮತ್ತೆ ಫೋಟೋಗ್ರಾಫಿ ಕೊಟ್ಟರು ಅವ್ರಿಗೆ ತೊಂದರೆ ಕೊಡಲ್ಲ, ಅವರನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಂತೀವಿ, ಅವರ ಹೆಸರನ್ನ ಎಲ್ಲೂ ಕೂಡ ಬಾಯಿ ಬಿಡಲ್ಲ, ಮತ್ತೆ ಅವರ ವಿಚಾರವನ್ನ ಗೌಪ್ಯವಾಗಿಡ್ತೀವಿ. ಆಮೇಲೆ